ಜಾತಿ ಗಣತಿ ಸಮೀಕ್ಷೆ ಇವರು ಅಂದುಕೊಂಡಂತಹ ದಿನವೇ ನಡೆಯುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಸೋಮವಾರದಿಂದ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ಮುಂದಾಗ್ತಾ ಇದೆ, ಅಂದ್ರೆ ಮುಂದೂಡಿಕೆ ಇಲ್ಲ ಅಂತ ಹೇಳ್ತಾ ಇದೆ. ಬಟ್ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ನಡುವೆ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ ಅಂತ ಇದ್ದಾರೆ. ಇದು ಇನ್ನೂ ಕೂಡ ಗೊಂದಲದ ಗೂಡಾಗಿದೆ. ಸೋಮವಾರದಿಂದ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿತ್ತು. ಅಂದ್ರೆ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕಿನ ತನಕ ಈ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಗೊಂದಲದ ಗೂಡಾಗಿದೆ ಈ ಸಮೀಕ್ಷೆಯ ವಿಚಾರ. ಜಾತಿ ಗಣತಿ ಸಮೀಕ್ಷೆಗೆ ಪ್ರಬಲ ಸಮುದಾಯಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರುವಂತಹ ಅಂದ್ರೆ ಈಗ ಹಿಂದೂ ಉಪಜಾತಿಗಳ ಸೇರ್ಪಡೆಯಿಂದ ತೀವ್ರ ವಿವಾದಗಳು ಉಂಟಾಗ್ತಾ ಇದೆ. ಜಾತಿ ಗಣತಿ ಗೊಂದಲದ ಹಿನ್ನೆಲೆ ಇದೀಗ ರಾಜ್ಯಪಾಲರು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕ್ರೈಸ್ತ ಬ್ರಾಹ್ಮಣ, ಕ್ರೈಸ್ತ ಒಕ್ಕಲಿಗ, ಕ್ರೈಸ್ತ ಕುರುಬ ಸೇರಿ ಇನ್ನು ಹಲವು ಗೊಂದಲಗಳು ಇರೋದ್ರಿಂದ ಬಿಜೆಪಿ ಹೋಗಿ ದೂರು ಕೊಟ್ಟಿತ್ತು. ಮಧ್ಯಪ್ರವೇಶ ಮಾಡಬೇಕು ನೀವು ಇದರಲ್ಲಿ ಅಂತ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯಗೆ ಇದೀಗ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯದ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆ ಕುರಿತು ಪರಿಶೀಲಿಸಬೇಕು ನೀವು. ಈ ನಿರ್ಧಾರ ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆ ಉಂಟಾಗುತ್ತೆ. ಗೊಂದಲ ವಿರೋಧದ ನಡುವೆ ಸಮೀಕ್ಷೆ ನಡೆಯುತ್ತಾ ಅನ್ನೋದೇ ಕುತೂಹಲ ಮೂಡಿಸ್ತಾ ಇದೆ. ಈಗ ಮನವಿ ಪತ್ರವನ್ನು ಅಂದ್ರೆ ಈಗ ಸಿದ್ದರಾಮಯ್ಯ ಅವ್ರಿಗೊಂದು ಪತ್ರವನ್ನ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಎಂಟ್ರಿ ಇದಕ್ಕೆ ಅಧಿಕೃತವಾಗಿ ಆಗಿದೆ. ಹಾಗಾಗಿ ನಾಳೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ. ನೋಡಿ, ಈಗ ಆಲ್ರೆಡಿ ಇದ್ದಂತಹ ಸಮೀಕ್ಷೆ ಸರಿ ಇಲ್ಲ, ಕೆಲವೊಂದು ಕಾರಣಗಳನ್ನ ಅವೈಜ್ಞಾನಿಕ, ಓಬಿರಾಯನ್ ಕಾಲದ್ದು, ಹಿಂಗೆ ಕೆಲವೊಂದು ಕಾರಣಗಳನ್ನ ಕೊಟ್ಟು ಪ್ರಬಲ ಸಮುದಾಯಗಳನ್ನ ಸ್ಪ್ಲಿಟ್ ಮಾಡಿದ್ದಾರೆ ಎನ್ನುವಂತಹ ಕಾರಣಗಳನ್ನ ಗಮನಿಸಿದಾಗ ಇನ್ನೊಂದ್ಸಲ ಮಾಡ್ತೀವಿ ಅಂತ ಇಷ್ಟಿಷ್ಟು ಅಮೌಂಟ್ ಅಂತೆಲ್ಲ ಫಿಕ್ಸ್ ಮಾಡಿದ್ರು, ಟೀಮ್ ಅನ್ನ ರಚನೆ ಮಾಡಿದ್ರು. ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದ್ರೆ ಅದರ ನಡುವೆ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳುವ ಲಿಂಗಾಯತರಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಆ ಗೊಂದಲ ಏನು ಅಂದ್ರೆ ನಮ್ಮದು ಸ್ವತಂತ್ರ ಧರ್ಮವಾಗಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಇವರು ಕೇಳುವಂತಹ 60 ಪ್ರಶ್ನೆಗಳಲ್ಲಿ ಅಂಡ್ ಒಂದು ಕಾಲಮ್ ಇರುತ್ತೆ, ಏನಂತ, ಧರ್ಮ, ಜಾತಿ, ಉಪಜಾತಿ. ಈ ಧರ್ಮ ಅನ್ನುವ ಕಾಲಮ್ಗೆ ನಾವು ಏನಂತ ಬರೆಸ್ಬೇಕು, ಲಿಂಗಾಯತ ಅಂತ ಬರೆಸ್ಬೇಕು ಅಥವಾ ಹಿಂದೂ ಅಂತ ಬರೆಸ್ಬೇಕು ಅನ್ನುವ ಕೂಗು ಗೊಂದಲ ಇವರಲ್ಲೇ ಜೋರಾಗ್ತಾ ಇದೆ. ಕೆಲವೊಬ್ರು ನಾವು ಹಿಂದೂ ಸಂಸ್ಕೃತಿಯನ್ನ ಬಿಟ್ಟು ಹೊರಗೆ ಬರಕ್ಕಾಗಲ್ಲ, ನಾವು ಮೀಸಲಾತಿಗೋಸ್ಕರ ಹಿಂದೂ ಅಂತ ಆದ್ರೆ ಹಿಂದುವನ್ನ ಮರೆಯಕ್ಕಾಗಲ್ಲ, ಲಿಂಗಾಯತ ಅನ್ನುವಂಥದ್ದು ಜಾತಿ ಅಂತ ಕೆಲವ್ರು ಹೇಳ್ತಾ ಇದ್ರೆ, ಮಠಾಧೀಶರುಗಳು ಒಕ್ಕೊರಲಾಗಿ ಅವ್ರು ಕೇಳ್ತಾ ಇರೋದು ಸ್ವತಂತ್ರ ಧರ್ಮ ಆಗ್ಬೇಕು. ಇಷ್ಟಲಿಂಗ ಪೂಜೆ, ವೀರಶೈವ ಮತ್ತು ಲಿಂಗಾಯತ ಎರಡೂ ಕೂಡ ಒಂದೇ, ಬಟ್ ನಮ್ದು ಸ್ವತಂತ್ರ ಧರ್ಮ ಆಗ್ಬೇಕು. ಎಕ್ಸಾಂಪಲ್ ಬೌದ್ಧರ ರೀತಿಯಲ್ಲಿ, ಎಕ್ಸಾಂಪಲ್ ಜೈನರ ರೀತಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಗೊಂದಲಗಳು ಇನ್ನೂ ಕೂಡ ತಿಳಿಯಾಗಿಲ್ಲ. ಇದರ ನಡುವೆ ಮತಾಂತರ ಆಗಿರುವಂತಹ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತ ತಗೊಂಡಾಗ ಇಲ್ಲಿ ಕೆಲವೊಂದು ಕಾರಣಗಳಿಗೆ ಮತ್ತೊಂದು ಧರ್ಮದ ಮೇಲಿನ ಒಲವೋ, ದೇವರ ಮೇಲಿನ ಪ್ರೀತಿಯೋ ಅಥವಾ ಇಲ್ಲಿರುವಂತಹ ಅಸಡ್ಡೆ ಅಸಮಾಧಾನಕ್ಕೋ ಮತಾಂತರ ಆಗ್ತಾ ಇದ್ದಾರಲ್ಲ, ಅವ್ರುಗಳು ಬರೆಸ್ತಾ ಇರುವಂತದ್ದು ಗೊಂದಲ ಮೂಡಿಸ್ತಾ ಇದೆ. ಹಿಂದೆ ಯಾವ ಧರ್ಮದಲ್ಲಿ ಅಥವಾ ಜಾತಿಯಲ್ಲಿ ಇದ್ರು ಆ ಜಾತಿಯ ಜೊತೆಗೆ ಧರ್ಮದ ಹೆಸರನ್ನ ಸೇರಿಸ್ತಾ ಇರುವಂತದ್ದು ಗೊಂದಲಕ್ಕೆ ತಳ್ತಾ ಇದೆ. ನೋಡೋಣ ಮುಂದೂಡಿಕೆ ಮಾಡ್ತಾರಾ ಅಥವಾ 22ರಿಂದಲೇ ಆರಂಭ ಆಗುತ್ತಾ.